ಮುಂದಿನ ಸಿಎಂ ಯಾರು? ಭಿನ್ನ ಬಣಗಳಲ್ಲಿ ಬಿರುಸಿನ ಚಟುವಟಿಕೆ, ಶೆಟ್ಟರ್ ಪರ ಹೆಚ್ಚಿದ ಲಾಬಿ. ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಜಗದೀಶ್ ಶೆಟ್ಟರ್ ಪರ ಲಾಬಿ ಹೆಚ್ಚಿದೆ. ಒಟ್ಟಾರೆ ರಾಜ್ಯ ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಶೆಟ್ಟರ್ ಪರವಾಗಿ ಲಾಬಿ ಹೆಚ್ಚಿದೆ ಅನ್ನೋ ಮಾಹಿತಿ ಇದೆ. ಒಟ್ಟಾರೆ ಈಗಾಗಲೇ ಕಳೆದ 4-5 ದಿನಗಳಿಂದ ಪರ ವಿರೋಧದ 2 ಬಣಗಳು ಕಾಣ್ತಾ ಇದ್ವು. ಯಡಿಯೂರಪ್ಪ ಬಣದ ಒಂದು ಬಣ ಕಾಣ್ತಾ ಇತ್ತು, ಅದರ ಜೊತೆಗೆ ಈಶ್ವರಪ್ಪ ಬಣದ ಮತ್ತೊಂದು ಬಣ ಕಾಣ್ತಾ ಇತ್ತು. ಆದರೆ ಈ ಒಂದು ಮುಖ್ಯಮಂತ್ರಿ ಗಾದಿಗೆ ಒಂದು ರೀತಿಯ ಲಾಬಿ ಕಾಣಿಸ್ತಾ ಇದೆ. ಈ ಒಂದು ಲಾಬಿಯ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ಗೆ ಅತಿ ಹೆಚ್ಚಿನ ಲಾಬಿ ಆಗ್ತಿರುವ ಒಂದು ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ಒಟ್ಟಾರೆ ರಾಜ್ಯ ರಾಜಕೀಯ ಬೆಳವಣಿಗೆ ಒಂದಲ್ಲ ಒಂದು ರೀತಿಯ ಬೆಳವಣಿಗೆಗಳನ್ನ ಕ್ಷಣಕ್ಕೂ ಈಗ ಮತ್ತೆ ಚುರುಕುಗೊಳ್ತಾ ಇದೆ, ಕಾಣಿಸ್ಕೊಳ್ತಾ ಇದೆ. ಸೊ ಈಗ ನೀವು ಸದ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿ ಹೇಳೋದಾದ್ರೆ ಶೆಟ್ಟರ್ ಪರ ಲಾಬಿ ಹೆಚ್ಚಿದೆ ಅನ್ನೋ ಮಾಹಿತಿ ಇದೆ. ಶೆಟ್ಟರ್ ಬಣ ಏನಂತ ಹೇಳುತ್ತೆ, ಯಡಿಯೂರಪ್ಪ ಬಣ ಏನಂತ ಹೇಳ್ತಾ ಇದೆ? ಈಗ ನಾವು ಅಶೋಕ ಹೋಟೆಲ್ನ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಅಂದ್ರೆ ಅಶೋಕ ಹೋಟೆಲ್ನ ಒಳಗಡೆ ಶೆಟ್ಟರ್ ಬಣದ ಎಲ್ಲಾ ಪ್ರಮುಖರು ಕೂಡ ಇದ್ದಾರೆ. ಅನಂತ್ ಕುಮಾರ್ ಕೂಡ ಇದ್ದಾರೆ, ಅಶೋಕ್ ಕೂಡ ಇದ್ದಾರೆ, ಜಗದೀಶ್ ಶೆಟ್ಟರ್ ಕೂಡ ಇದ್ದಾರೆ. ಸೊ ಎಲ್ಲರೂ ಕೂಡ ಒಂದು ಬಿರುಸಿನ ರಾಜಕೀಯ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಬಂದಿರುವಂತಹ ಒಂದು ಮಾಹಿತಿ ಪ್ರಕಾರ ಅದೇನು ಅಂತಂದ್ರೆ, ಇಲ್ಲಿ ತನಕ ಯಡಿಯೂರಪ್ಪ ಅವರ ಬಣದಿಂದ ಒಂದೇ ಹೆಸರು ಕೇಳಿ ಬರ್ತಾ ಇದ್ದದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ, ಅದು ಸದಾನಂದ ಗೌಡರು ಮಾತ್ರ. ಆದ್ರೆ ಈ ಬಣದಿಂದ 4-5 ಹೆಸರುಗಳು ಕೇಳಿ ಬರ್ತಾ ಇತ್ತು ಇಲ್ಲಿ ತನಕ. ಅದು ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಈಶ್ವರಪ್ಪನವರಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಅಥವಾ ಅನಂತ್ ಕುಮಾರ್ ಆಗಿರ್ಬೋದು. ಆದ್ರೆ ಈಗ ಜಗದೀಶ್ ಶೆಟ್ಟರ್ ಬಣ ಒಂದು ನಿರ್ಧಾರಕ್ಕೆ ಬಂದಿದೆ. ಅದೇನು ಅಂತಂದ್ರೆ, ಅನಂತ್ ಕುಮಾರ್ ಅವರೇ ಖುದ್ದಾಗಿ ಒಟ್ಟಾರೆಯಾಗಿ ಓರ್ವ ನಾಯಕರನ್ನ ಆಯ್ಕೆ ಮಾಡಬೇಕು ಅಂತ ಒಂದು ನಿರ್ಧಾರಕ್ಕೆ ಬಂದು ಜಗದೀಶ್ ಶೆಟ್ಟರ್ ಅವರನ್ನು ಮಾತ್ರ. ಜಯಪ್ರಕಾಶ್, ಮತ್ತೆ ನಾನು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ತೀನಿ. ಇನ್ನು ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಜಗದೀಶ್ ಶೆಟ್ಟರ್ ಪಾಳ್ಯದಲ್ಲಿ ಬಿರುಸಿನ ಚಟುವಟಿಕೆ ಮುಂದುವರೆದಿದೆ.
ಓಕೆ, ಒಟ್ಟಾರೆ ಗಣಿ ವರದಿ ಬಂದಿದೆಯೋ ಆಯಿತು. ಆ ನಂತರದ ಸಂದರ್ಭದಲ್ಲಿ ಸಿಎಂ ಯಡಿಯೂರಪ್ಪ ಏನಿದ್ರು ಅವರು ರಾಜೀನಾಮೆ ಕೊಟ್ಟಿದ್ದು ಆಯಿತು. ನಂತರ ಕಾನೂನು ಸಮರಕ್ಕೆ ಸಜ್ಜಾಗಿದ್ದು ಆಯಿತು. ಆದರೆ ಈಗಿರುವ ಪ್ರಶ್ನೆ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ. ಆದರೆ ಈಗ ಈ ಎರಡು ಬಣಗಳು ಕಾಣಿಸ್ತಾ ಇದ್ದಾವೆ. ಒಂದು ಈಶ್ವರಪ್ಪ ಬಣ, ಮತ್ತೊಂದು ಯಡಿಯೂರಪ್ಪ ಬಣ. ಯಡಿಯೂರಪ್ಪ ಬಣದ ಕಡೆಯಿಂದ ಸದಾನಂದ ಗೌಡ ಚಾಲ್ತಿಯಲ್ಲಿದ್ದರೆ ಈಗ ಏನು ಈಶ್ವರಪ್ಪ ಬಣದಿಂದ ಈಶ್ವರಪ್ಪ ಬಣದಿಂದಾನು ಮತ್ತೊಂದು ರೀತಿಯ ಒಂದು ಜಿದ್ದಾಜಿದ್ದಿ ಕಾಣ್ತಿದೆ. ಬಿರುಸಿನ ಚಟುವಟಿಕೆಗಳು ಮುಂದುವರೆದಿದೆ. ಜಗದೀಶ್ ಶೆಟ್ಟರ್ ಹೆಸರು ಪ್ರಸ್ತಾಪ ಆಗ್ತಾನೆ ಇದೆ. ಸೊ ಬಿರುಸಿನ ಚಟುವಟಿಕೆಗಳು ಜಗದೀಶ್ ಶೆಟ್ಟರ್ ಪಾಳಿಯದಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಜಗದೀಶ್ ಶೆಟ್ಟರ್ ಹೆಸರಿನ ಪರವಾಗಿ ಲಾಬಿ ನಡೀತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜಯಪ್ರಕಾಶ್, ಒಟ್ಟಾರೆ ಹೇಳಿ ಈಗ ರಾಜಕೀಯ ಬೆಳವಣಿಗೆಗಳು ಎರಡೂ ಪಾಳ್ಯದಲ್ಲೂ ಬಿರುಸುಗೊಂಡಿವೆ. ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಜಗದೀಶ್ ಶೆಟ್ಟರ್ ಪಾಳ್ಯದಲ್ಲಿ ಅತಿ ಹೆಚ್ಚು ಅಂತಾನೆ ಹೇಳ್ಬೋದು. ಲಾಬಿ ಕೂಡ ಆಗ್ತಾ ಇದೆ. ಏನಾಗ್ಬೋದು, ಯಾವ ರೀತಿಯ ತಿರುವುಗಳನ್ನ ಪಡೆದುಕೊಳ್ಬಹುದು ಈ ಸಂದರ್ಭದಲ್ಲಿ ಅನ್ಸುತ್ತೆ? ಓಕೆ, ಈಗಾಗಲೇ ಈಶ್ವರಪ್ಪನವರು ಹೋಟೆಲ್ ಒಳಗಡೆ ಹೋಗ್ತಾ ಇದ್ದಾರೆ. ಹೋಟೆಲ್ ಒಳಗಡೆ ಅನಂತಕುಮಾರ್ ಅವರು ಕೂಡ ಇದ್ದಾರೆ, ಎಲ್ಲ ನಾಯಕರು ಕೂಡ ಇದ್ದಾರೆ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾನೆ ಇದೆ. ಸೊ ಯಾವ ರೀತಿ ಒಂದು ಪರಸ್ಪರ ಶಾಸಕರ ಸಂಖ್ಯೆಯನ್ನ ಹೆಚ್ಚುಗೊಳಿಸುವಂತ ರೀತಿಯಲ್ಲಿ ಲಾಬಿಗಳು ನಡೀತಾ ಇದೆ ಅನ್ನುವಂಥದ್ದು. ಈಶ್ವರಪ್ಪ ಅವರು ಅಶೋಕ್ ಹೋಟೆಲ್ ಒಳಗಡೆ ಹೋಗೋದನ್ನ ನೀವು ನೋಡಬಹುದಾಗಿದೆ. ಯಾವ ವಿಚಾರವನ್ನು ನೀವು ಕೇಳ್ತಾ ಇದ್ರಿ ಅಂತಂದ್ರೆ, ಇಲ್ಲಿ ತನಕ ಮುಖ್ಯಮಂತ್ರಿ ಬಣದಿಂದ ಕೇವಲ ಓರ್ವ ಅಭ್ಯರ್ಥಿ ಹೆಸರನ್ನು ಮಾತ್ರ ಅವರು ಬಿಟ್ಟಿದ್ರು. ಅದೇ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಆಗ್ರಹವಾಗಿತ್ತು. ಅದನ್ನು ಕೂಡ ಅವರು ಹೈಕಮಾಂಡ್ಗೆ ಹೇಳಿದ್ರು. ಆದ್ರೆ ಮತ್ತೊಂದು ಬಣ, ಈಶ್ವರಪ್ಪ ಬಣ ಅಂತ ನಾವೇನ್ ಹೇಳ್ತೀವಿ, ಅದರಲ್ಲಿ ಹಲವಾರು ನಾಯಕರಿದ್ರು. ಅವರೆಲ್ಲರೂ ಕೂಡ ಮುಖ್ಯಮಂತ್ರಿ ರೇಸ್ನಲ್ಲಿ ಇರೋರೆ. ಅದು ಈಶ್ವರಪ್ಪ ಆಗಿರಬಹುದು, ಜಗದೀಶ್ ಶೆಟ್ಟರ್ ಆಗಿರಬಹುದು, ಅನಂತ್ ಕುಮಾರ್ ಆಗಿರಬಹುದು, ಅಶೋಕ್ ಆಗಿರಬಹುದು. ಆದ್ರೆ ಈಗ ಈಶ್ವರಪ್ಪ ಬಣ ಒಂದು ನಿರ್ಧಾರಕ್ಕೆ ಬಂದಿದೆ. ಅದೇನು ಅಂತಂದ್ರೆ, ಜಗದೀಶ್ ಶೆಟ್ಟರ್ ಒಬ್ಬರನ್ನೇ ಬಿಂಬಿಸುವುದು ಅನ್ನುವಂಥದ್ದು. ಮುಖ್ಯಮಂತ್ರಿ ಅಭ್ಯರ್ಥಿಗೆ ಅಂದ್ರೆ ಅವರ ನಾಯಕರನ್ನಾಗಿ ಜಗದೀಶ್ ಶೆಟ್ಟರ್ ಒಬ್ಬರನ್ನೇ ಬಿಂಬಿಸುವುದು ಅನ್ನುವಂಥದ್ದು. ಖುದ್ದಾಗಿ ಅನಂತಕುಮಾರ್ ಅವರು ಕೂಡ ಈ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು. ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಾಳಯದಿಂದ ಅಭ್ಯರ್ಥಿ ಅನ್ನುವಂಥದ್ದು. ಸೊ ಹಾಗಾಗಿ ಅಶೋಕ್ ಇದ್ರು, ಈಶ್ವರಪ್ಪ ಇದ್ರು, ಅನಂತಕುಮಾರ್ ಅವರಿದ್ರು, ಅವರೆಲ್ಲ ಹಿಂದೆ ಸರಿದು ಒಂದೇ ಒಂದು ಹೆಸರನ್ನ ಈಗ ಮುಂದಿಟ್ಟಿರುವಂತಹ ಕಾರಣದಿಂದಾಗಿ ಬಹಳ ನೇರ ಸ್ಪರ್ಧೆಗಳು. ಒಂದು ಕಡೆಯಿಂದ ಸದಾನಂದ ಗೌಡ್ರ, ಇನ್ನೊಂದು ಕಡೆಯಿಂದ ಜಗದೀಶ್ ಶೆಟ್ಟರ್ ಅನ್ನುವಂಥದ್ದು. ಆದ್ರೆ ಇವತ್ತು ಬೆಳಗಿನ ಒಂದು ಹೇಳಿಕೆಯನ್ನು ನೀವು ಗಮನಿಸಬಹುದು. 56 ಶಾಸಕರು ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ಮಾತನ್ನ ನಿರಾಣಿ ಅವರು ಹೇಳಿದ್ರು, ಮುರುಗೇಶ್ ನಿರಾಣಿ ಅವರು ಹೇಳಿದ್ರು. ಆದ್ರೆ ಮೊನ್ನೆ ವರಿಷ್ಠರ ಮುಂದೆ ಅವರು 64 ಶಾಸಕರ ಸಹಿಯನ್ನ ಸಂಗ್ರಹ ಮಾಡಿ ಸಲ್ಲಿಸಿದ್ರು. 64ರಿಂದ ಈಗ 56 ಬಂದಿದೆ. ಹಾಗಿದ್ರೆ 8 ಶಾಸಕರು ಯಾರು ಅನ್ನುವಂಥದ್ದು. ಜನಾರ್ದನ್ ರೆಡ್ಡಿ ಅವರ ಜೊತೆ ಒಟ್ಟು 8 ಶಾಸಕರು ಗುರುತಿಸಿಕೊಂಡಿದ್ದಾರೆ. ಅವರೀಗ ಶೆಟ್ಟರ್ ಪರವಾಗಿ ಇದ್ದಾರೆ ಅನ್ನುವಂಥದ್ದು. ಹಾಗೇನೆ ಜಾರಕಿಹೊಳಿ ಅವರ ಒಂದು ಗ್ರೂಪ್ ಅಲ್ಲಿ 10 ಶಾಸಕರಿದ್ದಾರೆ. ಒಟ್ಟಾರೆಯಾಗಿ 119 ಶಾಸಕರ ಪೈಕಿ 56 ಶಾಸಕರು ಈಗ ಸಿಎಂ ಯಡಿಯೂರಪ್ಪ ಅವರ ಬಣದಲ್ಲಿದ್ರೆ, ಉಳಿದ 63 ಶಾಸಕರು ಎಲ್ಲಿದ್ದಾರೆ ಅನ್ನುವಂಥದ್ದು. ಅವರೆಲ್ಲರೂ ಕೂಡ ಶೆಟ್ಟರ್ ಪರವಾಗಿದ್ದಾರೆ ಅನ್ನುವಂಥ ಮಾತು. ಹೈಕಮಾಂಡ್ ನಿಂದ ಒಂದು ಬಂದಿರುವಂತಹ ಮಾಹಿತಿ ಪ್ರಕಾರ ಹೆಚ್ಚು ಶಾಸಕರ ಸಂಖ್ಯೆ ಯಾರ ಬಳಿ ಇರುತ್ತೆ, ಒಂದು ವೇಳೆ 70ಕ್ಕಿಂತಲೂ ಹೆಚ್ಚು ಶಾಸಕರ ಸಂಖ್ಯೆ ಯಾರ ಬಳಿ ಇರುತ್ತೆ, ಬಹುಶಃ ಆ ಪಾಳಯಕ್ಕೆ ಮುಖ್ಯಮಂತ್ರಿ ಪಟ್ಟ ಹೋಗುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ 56 ಶಾಸಕರು ತಮ್ಮ ಬಳಿ ಇದ್ದಾರೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಮುರುಗೇಶ್ ನಿರಾಣಿ ಅವರು. ಉಳಿದ 63 ಶಾಸಕರು ಹಾಗಿದ್ರೆ ಎಲ್ಲರೂ ಕೂಡ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಇದ್ದಾರಾ ಅನ್ನುವಂಥದ್ದು. ಒಂದು ವೇಳೆ ಅದು ನಿಜವೇ ಆದ್ರೆ, ಅವರೆಲ್ಲರನ್ನ ಕ್ರೋಢೀಕರಿಸುವುದರಲ್ಲಿ ಸಫಲರಾದ್ರೆ, ಅದರ ಜೊತೆಗೇನೆ ಇಲ್ಲಿ ತನಕ 2-3 ಹೆಸರು ಕೇಳಿ ಬರ್ತಾ ಇತ್ತು ಈಶ್ವರಪ್ಪ ಬಣದಿಂದ. ಒಂದೇ ಹೆಸರು ಮುಂದಕ್ಕೆ ಬಂದ್ರೆ ಖಂಡಿತವಾಗಲೂ ಕೆಲವು ಸ್ಟ್ರಾಟಜಿಗಳು ವರ್ಕೌಟ್ ಆಗಬಹುದು. ಕಾರಣ ಏನಂತಂದ್ರೆ, ಒಂದು ಲಿಂಗಾಯತ ಸಮುದಾಯ ಏನಿದೆ ಅದು ಬಹಳ ದೊಡ್ಡ ಬೆಂಬಲಕ್ಕಿದೆ ಬಿಜೆಪಿಗೆ. ಅದನ್ನ ಬಹಳ ಚೆನ್ನಾಗಿ ಕ್ರೋಢೀಕರಿಸಿದಂತ ವ್ಯಕ್ತಿ ಮಾತ್ರ ಖಂಡಿತವಾಗ್ಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಇಳಿದ ನಂತರ ಆ ಒಂದು ಸಮುದಾಯದ ಬೆಂಬಲ ಕಡಿಮೆಯಾಗಬಹುದು ಅನ್ನುವಂತ ಆತಂಕ ಕೂಡ ಹೈಕಮಾಂಡ್ ಇದ್ದೇ ಇರುತ್ತೆ. ಆದ್ರೆ ಜಗದೀಶ್ ಶೆಟ್ಟರ್ ಕೂಡ ಅದೇ ಸಮುದಾಯಕ್ಕೆ ಸೇರಿದ ಕಾರಣದಿಂದಾಗಿ ಯಾವುದೇ ರೀತಿಯ ವ್ಯತ್ಯಾಸ ಆಗಲಾರದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಯಡಿಯೂರಪ್ಪನವರ ಬಣ ಏನು ನಿನ್ನೆ ತನಕ ಒಂದು ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇತ್ತು, ಈಗ ಸದ್ಯದ ಮಟ್ಟಿಗೆ ಜಗದೀಶ್ ಶೆಟ್ಟರ್ ಬಣ ಸ್ವಲ್ಪ ಸ್ಟ್ರಾಂಗ್ ಆಗಿ ಕಂಡು ಬರ್ತಾ ಇದೆ. ಒಂದೇ ಕಾರಣದಿಂದಾಗಿ ಬೇರೆ ಬೇರೆ ನಾಯಕರು, ಅದು ಈಶ್ವರಪ್ಪನವರು ಇರ್ಬೋದು, ಅನಂತಕುಮಾರ್ ಅವರು ಇರ್ಬೋದು, ಅಥವಾ ಅಶೋಕ್ ಇರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಟೀಮ್ನಿಂದ 4 ಜನ ಮುಖ್ಯಮಂತ್ರಿ ರೇಸ್ನಲ್ಲಿದ್ರು. ಆದ್ರೆ ಎಲ್ಲರ ಹೆಸರು ಈಗ ಹಿಂದಕ್ಕೆ ಹೋಗಿದೆ. ಅನಂತಕುಮಾರ್ ಅವರೇ ಖುದ್ದಾಗಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಒಂದೇ ಹೆಸರನ್ನು ಸೂಚಿಸಿರುವ ಕಾರಣದಿಂದಾಗಿ ಶೆಟ್ಟರ್ ಪರ ಲಾಬಿ ಸದ್ಯದ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಯಡಿಯೂರಪ್ಪ ಬಣ ಏನು ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ, ಇದಕ್ಕೆ ತಕ್ಕ ಪ್ರತಿತಂತ್ರವನ್ನ ಅವರು ಕೂಡ ರೂಪಿಸ್ತಾರೆ. ಆ ಕಡೆಯಿಂದ ಈಗ ನೋಡಬೇಕಾಗಿದೆ ಯಾವ ರೀತಿಯ ಪ್ರತಿತಂತ್ರ ಹೆಣೆಯುತ್ತಾರೆ ಅನ್ನುವಂಥದ್ದು. ದಿವ್ಯಾ.